ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ಮತ್ತೊಂದು ಸಾರಿ ನಿಮ್ಮೆಲ್ಲರಿಗೂ ಕರ್ತನ ನಾಮದಲ್ಲಿ ವಂದಿಸೋನಾಗಿದ್ದೇನೆ. ಒಬ್ಬ ಮಿಷನರಿ ವಿಲಿಯಂ ಕೇರಿ ಅಂತವರು ಈ ರೀತಿಯಾಗಿ ಹೇಳಿದರು, ಎಕ್ಸ್ಪೆಕ್ಟ್ ಗ್ರೇಟ್ ಥಿಂಗ್ಸ್ ಫ್ರಮ್ ದ ಲಾರ್ಡ್ ಆ್ಯಂಡ್ ಅಟೆಂಪ್ಟ್ ಗ್ರೇಟ್ ಥಿಂಗ್ಸ್ ಫಾರ್ ದ ಲಾರ್ಡ್ ಎಂಬುದಾಗಿ. ಅಂದರೆ ದೇವರಿಂದ ದೊಡ್ಡ ದೊಡ್ಡ ಕಾರ್ಯಗಳನ್ನು ಎದುರು ನೋಡ್ರಿ, ದೇವರಿಗಾಗಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡುವರಾಗ್ರಿ ಎಂಬುದಾಗಿ. ಹೌದು ಪ್ರಿಯರೇ, ಈ ಲೋಕದಲ್ಲಿ ನಾವು ಸ್ವಲ್ಪ ದಿನ ಮಾತ್ರ ಇರ್ತೀವಿ. ಮನುಷ್ಯನ ಆಯಸ್ಸು ತುಂಬ ಚಿಕ್ಕದಾಗಿದೆ. ಅದರೊಳಗಡೆ ನಾವು ದೇವರಿಂದ ದೊಡ್ಡ ದೊಡ್ಡ ಕಾರ್ಯಗಳನ್ನು ಎದುರು ನೋಡಬೇಕು. ನಮ್ಮ ಸೇವೆ 10, 20, 5 ಜನಕ್ಕೆ ಮಾತ್ರ ಸೀಮಿತವಾಗಿರಬಾರ್ದು. ಅವರ್ ಮಿನಿಸ್ಟ್ರಿ ಹ್ಯಾಸ್ ಟು ಬಿ ಎಕ್ಸ್ಟೆಂಡೆಡ್. ನಮ್ಮ ಒಂದು ಸೇವೆಯ ಎಲ್ಲೆಗಳು ವಿಸ್ತರಿಸಲ್ಪಡಬೇಕು. ಲೋಕದಲ್ಲಿ ಸತ್ಯವನ್ನು ತಿಳಿದಂಥ ಎಷ್ಟೋ ಲಕ್ಷಾಂತರ ಕೋಟ್ಯಾಂತರ ಜನರಿದ್ದಾರೆ. ಅವರೆಲ್ಲರೂ ಕೂಡ ಸತ್ಯ ದೇವರ ಜ್ಞಾನದ ಬಳಿಗೆ ಬರಬೇಕು. ಹಾಗೆ ದೇವರಿಗಾಗಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ನಾವು ಮಾಡುವವರಾಗಬೇಕು. ಪ್ರಿಯರೇ, ನಾವು ದೇವರಿಗೋಸ್ಕರ ಇನ್ನೂ ಹೆಚ್ಚಾಗಿ ಶ್ರಮಪಟ್ಟು ದೇವರ ರಾಜ್ಯ ವ್ಯಾಪ್ತಿಗೋಸ್ಕರ, ದೇವರ ಒಂದು ಸುವಾರ್ತೆಗೋಸ್ಕರ ಇನ್ನೂ ದೊಡ್ಡ ದೊಡ್ಡದಾಗಿ ಕಾರ್ಯಗಳನ್ನು ಮಾಡಬೇಕು. ಅದಕ್ಕಾಗಿ ನಾವು ಪ್ರಯಾಸ ಪಟ್ಟಾಗ, ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವಾಗ, ದೇವರ ಸನ್ನಿಧಾನದಲ್ಲಿ ಕೇಳಿಕೊಳ್ಳುವಾಗ, ಬೇಡುವಾಗ ಅದನ್ನು ಅನುಗ್ರಹಿಸುವರಾಗಿದ್ದಾರೆ. ಈಗೋ ನೀನು ಕೇಳೋದಾದರೆ ಎಲ್ಲ ಜನಾಂಗಗಳನ್ನು ನಿನ್ನ ಸ್ವಾಸ್ಥ್ಯಕ್ಕೆ ನಿನಗೆ ನಾನು ಕೊಡ್ತೀನಿ ಎಂಬುದಾಗಿ ಹೇಳಿದ್ರಲ್ಲ, ಸ್ವಾಮಿ ಕೀರ್ತನಕಾರನ ಹೇಳ್ತಾನಲ್ಲ, ಹಾಗೆ ನಾವು ಬೇಡುವುದಾದರೆ ಎಲ್ಲ ಜನಾಂಗಗಳನ್ನು ಕೂಡ ನಮ್ಮ ಅಧೀನಕ್ಕೆ ಕೊಡುವಂಥ ದೇವರಾಗಿದ್ದಾರೆ. ಆದ್ದರಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ.